ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಬೆಳಗ್ಗೆ ಒಂದು 10 ಆಗೈತಿ. ಆವಾಗಲೇ ಎದ್ದು ನೋಡ್ರಿ, ಎದ್ದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಂಡೆ ಮುಗಿಸ್ಕೊಂಬಿಟ್ಟು ಈಗ ಬ್ಲಾಗ್ ಓಪನ್ ಮಾಡಿ ನೋಡ್ರಿ. ಚಿನ್ನು ನಾಷ್ಟ ಮಾಡತ್ತಾನ. ಅವ್ರ ಅಜ್ಜಿ ಸುಸ್ಲ ಮಾಡ್ಯಾತ ನೋಡ್ರಿ. ನಾಷ್ಟ ಮಾಡತ್ತಾನ. ಫುಲ್ ನಾಷ್ಟ ಮಾಡಿದ್ರೆ ಬಿಜಿ ಅದಾನ ಟಿ ವಿ ನೋಡ್ಕೋತ. ಇವತ್ತು ನೋಡ್ರಿ ರೋಜ್ ಎಷ್ಟು ಚಂದಾಗೈತೆ ಮನೇಲಿ ಮಿನಿ ಗಾರ್ಡನ್ ಒಳಗೆ. ಎಷ್ಟು ಕ್ಯೂಟ್ ಆಗೈತೆ ನೋಡಿ. ನಂಗೆ ಎಷ್ಟು ಆ್ಯಕ್ಚುಲಿ ಇಷ್ಟು ಸಣ್ಣ ಸಣ್ಣ ಗುಲಾಬಿನೇ ಇಷ್ಟ ಆಗುತ್ತೆ ನೋಡಿರಿ. ದೊಡ್ಡ ಗುಲಾಬಿ ಹಾಕೊಳಕ್ಕಾಗಲ್ಲ. ಇವ್ರು ಚಿಟ್ಟು ಗುಲಾಬಿನೂ ಮಸ್ತಾಗಿ ಮತ್ತು ದುಂಡು ಮಲ್ಲಿಗೆ ನೋಡಿರಿ. ಇವು ಅಂತೂ ಭಾರಿ ಸ್ಮೆಲ್ ಬರ್ತಾವೆ. ನಮ್ಮ ಹಾಸ್ಪಿಟ್ಲ್ ಒಳಗೆ ಹಿಂಗೆ ಸೇಮ್ ಐತೆ ನೋಡಿರಿ. ಇನ್ನೇಗೊಂದು ಮಂಗ್ಯ ಬಂದಿತ್ತು ನೋಡಿರಿ, ಮಸ್ತ್ ಇತ್ತು. ಅದು ಅಷ್ಟು ಕ್ಯೂಟ್ ಆಗಿತ್ತು. ಇಷ್ಟೇ ಸಣ್ಣ ಮರಿ. ಅಂಜಿ ವಿಡಿಯೋ ಮಾಡ್ಕೋಬೇಕು ಹೊಳದ್ರಾಗ ಅಂಜಿ ಓಡೋಗ್ಬಿಡ್ತು ನೋಡ್ರಿ. ಅದು ಜಸ್ಟ್ ಮುಂದೆ ಬರೋ ನಾವೇ ಅಂಜಿ ಒಳಗೆ ಹೋದೆವು ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ಅದು ನಾವು ಅಂಜನ ತಾನೂ ಅಂಜಿ ಓಡೋಗ್ಬಿಡ್ತು. ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ಬರೀ ಕೆಳಗೆ ಹೋಗಿ ನಾನು ನಾಷ್ಟ ಮಾಡ್ಬೇಕು, ನಾಷ್ಟ ಮಾಡಿಲ್ಲ. ಚಿನ್ನ ಇಲ್ಲೇ ಕುಂದ್ರೆ ನಾನು ನಾಷ್ಟ ಮಾಡ್ಬಿಡ್ತೀನಿ ಕೆಳಗೆ. ಇಲ್ಲಿ ಕೆಳಗೆ ಬಾಪು ನೀನು ಹೋಗಮ್ಮ, ಕೆಳಗೆ ಬಾರು. ಬರೀ ಕೆಳಗೆ ಹೋಗಿ ನಂಬಿಲ್ಲ. ಕಾಶ ಅದೆಲ್ಲ ಹೋಗ್ಯಾರ. ಮನೆ ಬನ ಆಗಿಬಿಟ್ಟೈತೆ ನೋಡ್ರಿ. ಇಲ್ಲಿ ಹುಡುಗರಿದ್ರೆ ಎಲ್ಲ ಸಾಮಾನು ಆ ಕಡೆ ಆಗ್ತಾವೆ. ಬಿಸಿಲು ನೋಡಿರಿ, ಬೆಳಗ್ಗೆ 9 ಗಂಟೆ ಆಯ್ತು ಅಂದ್ರೆ ಸ್ಟಾರ್ಟ್ ಆಗ್ಬಿಡ್ತದೆ ಬಿಸಿಲು. ಚಲೋನೇ ಬಿಸಿಲು ಬರೋಕೆ. ಈ ಬಿಸಿಲಿಗೆ ಒಟ್ಟು ಎಲ್ಲಿ ಹೊರಗೆ ಹೋಗೋದು ಮಾಡೋದು ಅಂದ್ರೆ ಒಲ್ಲ ಆಗ್ಬಿಡ್ತೈತೆ. ಚುನ್ಮುರಿ ಸುಸ್ಲ ಮಾಡ್ರಿ. ನಾಷ್ಟ ಮಾಡೋಬರ್ರಿ. ನಾವು ಬಿಸಿನೀರು ಕುಡ್ದೆ. ಈಗ ಆಲ್ರೆಡಿ ಇಲ್ಲೇ ಮ್ಯಾಗಿ ಕೆಟಲ್ನಾಗ ಕಾಸ್ಕೊಂಡು ಕುಡಿದೆ. ನಾವೇನ ಇವತ್ತು ಸಾಯಂಕಾಲ ಜಾವಡಿಗೆ ಹೋಗ್ಬೇಕಂತ ಅನ್ಕೊಂಡು ನೋಡ್ರಿ. ಅಯ್ಯೋ ಶಿವನೇ, ಒಂದೇನು ತಗೊಳ್ಬೇಕು ನೋಡ್ರಿ. ಸಾಯಂಕಾಲ ಜಾವಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಜಾತ್ರೆಗೆ ಏನಾಗುತ್ತೆ ಗೊತ್ತಿಲ್ಲ ನೋಡ್ರಿ. ನಿನ್ನೆ ಹೋಗ್ಬೇಕು ಅನ್ಕೊಂಡಿದ್ವಿ ಆ್ಯಕ್ಚುಲಿ. ನಿನ್ನೆ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು ನೋಡಿ. ಅಲ್ಲಿಂದ ಅಲ್ಲಿ ಬ್ಯಾಂಕ್ ಓಪನಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಲೇಟ್ ಆಗ್ಬಿಡ್ತು. ಹಾಗಾಗಿ ಹೋಗಲಿಲ್ಲ ಯಾರು. ಮತ್ತು ಇವತ್ತು ಹೋದ್ರೆ ನೋಡ್ತಿರಿಂದ ಅವರು ಪೂಜೆ ಆಯಿತು. ಶ್ರೀಕಾಂತ್ ಅವ್ರಿಗೆ ಪೂಜೆ ಏನೋ ಮಾಡ್ಬೇಕಿತ್ತು. ಪೂಜೆ ಮುಗಿಸ್ಕೊಂಡು ಬರೋ ನೋಡೋದ್ರಿ. ಟ್ರೈ ಮಾಡ್ತಂತೆ. ಯಾರ ಬಂದರೆ ಹೋಗ್ಬೇಕತ್ ಮಾಡಿ. ಬರೀ ನಾಷ್ಟ ಮಾಡೋದಂತೆ. ಹಾಲು ಕುಡಿಸ್ತೀನಿ. ನಮ್ಮ ಅವ್ರ ಅಜ್ಜಿ ನೋಡ್ರಿ ಚಹಾ ಕುಡಿಸಿ ಹಾಲು ಮಾಡ್ತಾವನಿಗೆ. ಒಂದೇ ಕುಡ್ದೆ ನೋಡ್ತೀನಿ ನಿನಗೆ ಕೊಡು ಹೊಲತ್ತೇವು. ಹಾಂ, ಗುಡ್ ಬಾಯ್. ನಮ್ಮ ಚಿನ್ನ ಗುಡ್ ಬಾಯ್ ಅದ ನೋಡ್ರಿ. ಇಂಥ ಅಜ್ಜಿಗಳೇ ನೋಡ್ರಿ ಎಲ್ಲ ಮೊಮ್ಮಕ್ಕಳಿಗೆ ಕೆಡ್ಸೋರು ಅಂದ್ರೆ ಇಂಥ ಅಜ್ಜಿಗಳೇ. ತಾವು ಚಹಾ ಕುಡಿದು ಹಾಳು ಮಾಡೋದಲ್ಲದೆ ನೋಡಲ್ಲ. ಒಟ್ಟು ಅವ್ನಿಗೆ ಹಂಗೆ ಮಾಡಿ ಅವನಿಗೆ ಚಹಾ ಕುಡಿಯಂಗೆ ಮಾಡ್ಬೇಕಂತ. ನಮ್ಮ ಅವ್ರ ಪಪ್ಪನೂ ಹಂಗೆ, ಅವ್ರ ಅಜ್ಜಿನೂ ಹಂಗೆ ಮಾಡ್ತಾರೆ ಬಿಜಾಪುರ ಒಳಗೆ. ಇಲ್ಲಿ ಬರೋಣ ಈ ಅಜ್ಜಿ ನೋಡ್ರಿ. ಅದೇ ನನಗೆ ಗೊತ್ತಿಲ್ಲ. ರಂಗೆ ಕಣ್ಣು ಮುಚ್ಚಿ ಕುಡಿದಿರ್ತಾರಲ್ಲ, ಅದು ಗೊತ್ತಾಗಲ್ಲ. 2 ಗ್ಲಾಸ್ ಕುಡ್ದೀನಿ ಚಹಾ ನೀನು. ಅದೇ ಪಪ್ಪ ಅಜ್ಜಿಗಳು ಹಾಳು ಮಾಡಿರ್ತಾರ ಅವ್ನಿಗೆ. ಕುಡಿಬಾರ್ದ ಪಿ ಚಹಾ ಕುಡಿಬಾರ್ದು ಸಣ್ಣ ಹುಡುಗರು. ಇರ್ಲಿಕ್ರೆ ಚಲೋ ಅಲ್ಲ ಹುಡುಗರಿಗೆ. ಅದು ಆರೋಗ್ಯಕ್ಕೆ ಊಟ ಹೋಗಲ್ಲ ಅವ್ರಿಗೆ. ಧನುಷನ ದಿವ್ಯಾಕನು ಚಹಾ ಕುಡಂಗಿಲ್ಲ. ಇವರೇ ಕಾಫಿ ಹಚ್ಚಿ ಕುಡಿತಾರ. ದಿವ್ಯಾಕ ಏನು ಕುಡಿತಾ? ಕಾಫಿ ಕುಡಿತಾ? ಹೌದಾ ಅಪ್ಪಿ. ನಿಮ್ಮ ಅಕ್ಕ ನಿಮ್ದು ವೀರೇಶನ ನಿಮ್ಮ ಅನ್ನ ಅಲ್ಲ? ವೀರೇಶನ ನಿಮ್ಮ ಅನ್ನ ಇಲ್ಲ? ನೀವು ಎಷ್ಟು ಬಂದಿದ್ದೀರಪ್ಪಿ? ಹಾಂ, 4 ಮಂದಿದ್ರಾ ನೀವು? ಹಾಂ ಹಾಂ. ದಿವ್ಯಾಕ ಹುಡುಗರ್ದು ಹೇಳ್ತಾನ. ಹುಡುಗರು ಇಷ್ಟು ಮಂದಿ ಎಲ್ಲಾರು ನಾನು ಹೊಟ್ಟೆ ಹುಟ್ಟಾರನಪ್ಪಿ? ಗೊತ್ತಿಲ್ಲ. ಅವ್ರ ಮಮ್ಮಿ ಯಾರು ಗೊತ್ತದ? ದಿವ್ಯಾಕರ್ ಮಮ್ಮಿ ಯಾರು? ಮತ್ತು ದಿವ್ಯಾಕರ್ ಮಮ್ಮಿ ಯಾರು ಗೊತ್ತಿಲ್ಲ. ಇಟ್ಕೊಳಮ್ಮ ಕಳ್ಸಮ್ಮ. ಯಾಕೆ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿಸೋದು ನೋಡ್ರಿ. ಇಲ್ಲಿ ಬಾಗಿಯೊಳಗೆ ಮಾಡಿಸಿದ್ರೆ ಆಯ್ತು ಅಂಥೇಳಿ ಲವಿ ಹೊಲಿತಾ ನೋಡ್ರಿ. ನಮ್ಮ ಏರಿಯಾ ಒಳಗೆ ಲಕ್ಷ್ಮಿ ಅಂಥೇಳಿ ಆಕೆ ಮಸ್ತ್ ಹೊಲಿತಾ. ನಾವು ನಿನ್ನೆ ಹಾಕ್ಕೊಂಡಿದ್ದೆಲ್ಲ ಇದ್ರಾಗ. ಅದು ನಮ್ಮ ನನ್ನ ಬ್ಯಾಂಕಿಂದು ಓಪನಿಂಗ್ದು ಅದು ಆಕಿನೇ ಹೊಲಿದಿದ್ದು ನೋಡ್ರಿ. 2-3 ವರ್ಷದಿಂದ ಹೊಲಿದಾಳ. ದೀಪಾವಳಿ ತೊಗೊಂಡಿದ್ದು ಸಾರಿ ಮಸ್ತಾಗಿತ್ತು ನೋಡೋದು. ಅದಕ್ಕೆ ಇಲ್ಲೇ ಹಾಕಿಸ್ಬೇಕಂತೇಳಿ ತಂದಿಟ್ಟೆ. ಭಾಳ ದಿನ ಆಯಿತು. ಲಾಸ್ಟ್ ಟೈಮ್ ನೋಡ್ಬೇಕು ನೀವು ಮಿಶೋಳು ತರಿಸಿದ್ಮೇಲೆ ಅದು ವರ್ಕ್ ಸಾರಿದು. ಇದೊಂದು 2, 3, 4 ಅದ ನೋಡ್ರಿ. ಅದಕ್ಕೆ ಇಲ್ಲೇ ಹಾಕಿದ್ರೆ ತಂದು ತೊಗೊಂಬಂದಿನಿ. ಬರೋರು ಮನೆಗೆ ಹೋಗಿ ಹಾಕಿ ಬರೋ ಮತ್ತು ಆಗಂಗೆ ಇಲ್ಲಿ ಹೋಗೋಕೆ.
ಬರಮ್ಮ ಹೋಗಿ ಅಕ್ಕಾರ ಮನೆಗೆ ಅವು ಮಾತು ನೆನಪಾಗ್ಬಿಡ್ತಾವೆ ಇಲ್ಲೇ ಕೂತ್ರು ಅದ್ರ ಸಂಬಂಧ ಲಾಗ್ ಮಾಡತ್ತಿ ಹಾಂ ಮುಂದ ಲಾಗ್ ಮಾಡತ್ತಿ ಲಾಗ್ ಮಮ್ಮಿ ಇದಾತಲ್ಲಿ ಬ್ಲೌಸ್ ಹೊಲ್ಯಾಕತ್ತೀರಿ ನಾವು ಹೊಲ್ಸಕ್ಕೆ ಹಾಕಕ್ಕೆ ಬಂದಿನಿ ಇಡಾಕತ್ತಿ ಅಂದಿ ಇದು ಅಂದ್ರೆ ಯಾಕೆ ಹಂಗೆ ಹೊಲಿಬೇಕಲ್ಲ ನಾವು ಒಟ್ಟೆ ಹೊಲ್ಸಂಗೆ ಇಲ್ಲ ಬ್ಲೌಸೇ ಆನ್ಲೈನ್ ಪೀಸ್ ಅಷ್ಟೇನು ಕಂಡು ಬರಲ್ಲ ಅನ್ಕೋತೀನಿ ಯಾಕಂದ್ರೆ ಆನ್ಲೈನ್ ಪೀಸ್ ಒಂದು 3-4 ಮಂದಿದ್ ಹೊಲ್ತೀನಿ ನಾನು 3-4 ಮಂದಿದ್ ಹೊಲ್ದಿದ್ದು ಸೇಮ್ ಅದು ಹಿಂಗೆ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇಂತಲ್ಲೇ ಎಕ್ಸ್ಟ್ರಾ ಬತ್ತೆ ಇಲ್ಲಿ ಅಟ್ಯಾಚ್ ಮಾಡಕ್ಕೆ ಇಟ್ಟದ ನೋಡ್ರಿ ಅದು ಮಾಡ್ಕೋತ ಕೂತಿದ್ವಿ ಒಂದು ಸ್ವಲ್ಪ ಪಟಾಗಿದ್ದೆ ಎಡಿಟಿಂಗ್ ಮಾಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ಮಾಡ್ಬಿಟ್ಟು ಈ ಟೈಮ್ ಎಷ್ಟು 3 ಗಂಟೆ ಆಗೈತೆ ನೋಡ್ರಿ ಊಟ ಮಾಡಕ್ಕೆ ಬಂದೀನಿ ಇಷ್ಟೊತ್ತು ನಮ್ಮ ಫ್ರೆಂಡ್ಸ್ ಜೊತೆನೂ ವಾಯ್ಸ್ ಚಾಟ್ಗಳು ಮಾತಾಡಿದ್ವಿ ಹೆಂಗೂ ಇವತ್ತು ಬಂದಿದ್ವಲ್ಲ ನೋಡ್ರಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಬಂದಾರ ಒಂದು ಜನ 4-5 ಜನ ಇಲ್ಲೇ ಬಾಗೇವಾಡಿ ಒಳಗೆ ಇದ್ದೀವಿ ನಾವು ಬಂದಿದ್ವಲ್ಲ ಹಂಗಾಗಿ ಸಾಯಂಕಾಲ ಒಂದ್ಸಲ ಮೀಟ್ ಆಗೋದು ಅಂತ ಹೇಳಿವಿ ಎಲ್ಲರೂ ಬರ್ತೀನಿ ಅಂತ ಯಾರು ಅವಾಗ ನೋಡು ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಏನೈತಂದ್ರೆ ನಮ್ಮ ಮಮ್ಮಿ ಚೌಳಿಕಾಯಿ ಪಲ್ಯ ಮಾಡ್ಯ ಬದ್ನಿಕಾಯಿ ಪಲ್ಯ ಮಾಡ್ಯ ಆಮೇಲೆ ಬ್ಯಾಳೆ ಹಿಂಡಿ ಮತ್ತೆಲ್ಲ ಸಲಾಡ್ ಇಟ್ಟಾಳ ನೋಡ್ರಿ ಆಮೇಲೆ ಇನ್ನೀ ಹೋಳಿಗೆ ಮಾಡಿ ತಿನ್ನೋದು ಚಲೋ ಐತೆ ನೋಡ್ರಿ ಅದಕ್ಕೆ ಒಂದು ಹೋಳಿಗೆ ತಿಂದ್ಬಿಟ್ಟು ಚಪಾತಿ ತಿಂದ್ರೆ ಆಯ್ತು ಊಟ ಮಾಡೋಣ ಬರ್ರಿ ಚಿನ್ನು ಮ್ಯಾಗ ಹೋಗಿ ಕೂತ ಅವಂಗಂತೂ ಹಸಿವೆ ಆಗಂಗಿಲ್ಲ ನೋಡ್ರಿ ಅವ್ನು ಹೋಗಿ ಕರ್ಕೊಂಬಂದು ಊಟ ಮಾಡಿಸ್ಬೇಕೀಗ ನಮ್ಮ ಮಮ್ಮಿಗೆ ಇನ್ನೂ ಬಿಗ್ ಬಾಸ್ ಮುಗಿದ್ರು ಸಹ ಇನ್ನೂ ಗಿಲ್ಲಿದು ಹುಚ್ಚು ಹೋಗಿಲ್ಲ ನೋಡ್ರಿ ಫೋನ್ ಒಳಗೂ ಸದಕ್ಕೆ ನೋಡ್ರಿ ಗಿಲ್ಲಿ ಬಗ್ಗೆನೇ ಬರೀ ಗಿಲ್ಲಿ ಕಾವ್ಯ ಇನ್ನಾದ್ರೂ ಕ್ರೇಜ್ ಅವ್ರ ಮದುವೆ ಆಗುತ್ತೆ ಅವ್ರ ಮದುವೆನೇ ಆಗಲಿಲ್ಲ ಅಂತ ಏನು ಮಾಡ್ತೀವಿ ನೋಡೋದು ಒಟ್ಟು ಗಿಲ್ಲಿ ಕಾವ್ಯದ ಏನಾರು ನ್ಯೂಸ್ ಇತ್ತಂದ್ರೆ ಯೂಟ್ಯೂಬ್ ಬದಲು ಬಿಗ್ ಬಾಸ್ ಇತ್ತು ನೋಡ್ತಿದ್ಲು ಈಗಾದ್ರೂ ಬಿಡಂಗಿಲ್ಲ ನೋಡ್ರಿ ಅಷ್ಟು ಕ್ರೇಜ್ ಗಿಲ್ಲಿ ಕಾವ್ಯ ಅಂದು ಈಗಿನೇ ಮದುವೆ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಮ್ಮಿನೇ ಹೋಗಿ ಅವರಿಗೆ ಬರೀ ಊಟ ಮಾಡೋ ಮತ್ತು ಪಟ್ಟ ಮತ್ತು ಸಾಯಂಕಾಲ 5:30 ಎಲ್ಲರೂ ಹೋಗ್ಬೇಕು ಅಂದ್ಕೊಂಡಿವಿ ಒಂದು ಬಟ್ಟೆ ಶಾಪಿಂಗ್ ಓಪನಿಂಗ್ ಆಗೈತೆ ನೋಡ್ರಿ ಇಲ್ಲಿ ಅಗರ್ವಾಲ್ ಅಂಥೇಳಿ ದೊಡ್ಡ ಮಟ್ಟದಾಗಿ ಅದಕ್ಕೆ ಅಲ್ಲಿಷ್ಟು ಹೋಗಿ ಬಂದ್ರಾಯ್ತು ಅಂಥೇಳಿ ವಿಚಾರ ಮಾಡೀವಿ ನೋಡೋಣ ಬರ್ರಿ ನೆಕ್ಸ್ಟ್ ಏನಾಗುತ್ತೆ ಕಂಟಿನ್ಯೂ ಮಾಡ್ತೀರಂತ ಇಷ್ಟು ತನಕ ನೋಡ್ರಿ ಒಂದಿಷ್ಟು ಬಾಂಡೆಗೆಲ್ಲ ತಿಕ್ಕೊಂಡೆ ಊಟ ಮಾಡಿಬಿಟ್ಟು ಇಲ್ಲಂತರೂ ಮನೆ ಮುಂದೆ ನೋಡ್ರಿ ಮೇನ್ ರೋಡ್ ಆಗುತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ವೆಹಿಕಲ್ಸ್ ಬರ್ತಿರ್ತಾವೆ ಸೌಂಡೇ ಸೌಂಡ್ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ರೆಡಿಯಾಗಿ ನೋಡ್ರಿ ಎಲ್ಲಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಂತ ಹೇಳಿದ್ನಲ್ಲ ಅವರು ಹೆಂಗೋ ಎಲ್ಲರೂ ಬಂದಾಗಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಭೇಟಿಯಾಗಿ ಬರ್ಬೇಕಂತೇಳಿ ಬರ್ರಿ ನಾ ಅವ್ರ ಸಂಬಂಧ ವೆಯ್ಟ್ ಮಾಡ್ತೀನಿ ಈರಮ್ಮ ಇಲ್ಲೇ ಬರ್ತಂದ ಬಂದ್ಮ್ಯಾಗ ಎಲ್ಲರೂ ಕೂಡಿ ಗುಡಿ ಒಳಗೆ ಮೀಟ್ ಮಾಡ್ಬೇಕಂತ ಮಾಡೀವಿ ಈರಮ್ಮ ಬರ್ರ ವಿಡಿಯೋ ಕಂಟಿನ್ಯೂ ಮಾಡ್ತೀನಂತ ನೋಡ್ರಿ ಇಬ್ರು ಎಷ್ಟೊತ್ತಾತ್ ನಾ ರೆಡಿಯಾಗಿ ಕೂತು ಬರ್ತಾರ ಅಂತ ಹೇಳಿ 5:30 ಅಂತ ಹೇಳಿ ಕಿಶಿಂದ 6:30 ಆಯಿತು ಟೈಮ್ ಅದು ವಾರ್ನಿಂಗ್ ದಿನ ಹೊಂಟ್ರ ಆಲ್ರೆಡಿ ಬಂದು ಕುಂತ ನಮ್ಮ ಫ್ರೆಂಡ್ಸ್ ನಾವೇ ಲೇಟಾಗಿ ಹೊಂಟೀವಿ ನಾವೇ ಫಸ್ಟ್ ರೆಡಿಗೆ ಮತ್ತು ಈಗ ನಾವೇ ಲೇಟಾಗಿ ಹೊಂಟೀವಿ ಈಗ ಬೈಸ್ಕೋತೇವೆ ಅವ್ರ ಕಡೆ ಹೋಗಿ ಮಾಡಿ ಹಾಯ್ ನಾ ಎಲ್ಲರಿಗೂ ಹೇಳಕ್ಕಿಸಿಂದ ನಮ್ಗೆ ಬಂದು ಕೂತೀನಿ ರೆಡಿಯಾಗಿ ಇವ್ರು ಬರೋಣ ನಮ್ಮ ಮಮ್ಮಿ ಎಲ್ಲೇ ಹೋಗ್ಬಿಟ್ಲು ಇಲ್ಲಿ ಬರೋದು ಲೇಟ್ ಆಗ್ಬಿಡ್ತು ಇನ್ನೊಬ್ಬರು ಫ್ರೆಂಡ್ ಬಂದ್ರೆ ನೋಡ್ರಿ ಮಾತಾಯ್ತು ನಾವು ಆರಾಮದಿಲ್ಲ ಈಗ ಜಸ್ಟ್ ಬಂದೀವಿ ಆರಾಮದಿಲ್ಲ ಗಂಡು ಮನೆ ಆಗಿನ ಮರ್ತು ನಾ ಮಾತಾಡಿಸ್ತೀನಿ ನಿಮ್ಮನ್ನ ಅಲ್ಲಿದ್ದಾಗ ಮಾತಾಡ್ತೀನಿ ಯಾಕಂದ್ರೆ ಗುಡಿಗೆ ಬಂದ್ಯಾ ಮಹಾರಾಜ್ ಫೋಟೋ ಶೂಟ್ ನಡೆದೈತೆ ನೋಡ್ರಿ ಇಲ್ಲಿ ತೋರಿಸು ಬೆಳಗಾವ್ ಇದು ಏನ ಖುಷಿ ತಿಳಿಸೋದಿದು ಅಲ್ಲಿಲ್ಲ ಕೊಡಲ್ಲ ಕಡೆ ಯಾರಿಗೂ ಬಿಡಾಕ್ಬೇಕು ನೋಡ್ರಿ ಎಲ್ಲ ನಮ್ಮ ಸುಧಾ ವಿಡಿಯೋ ಎಲ್ಲ ಸ್ವೀಟ್ ತಂದು ಹಂಚಾಳ ತಿನ್ನಾಕತ್ತಾರ
ಜೋಲ್ ಸೇರ್ಸ್ಕೊತ ಕುಂತಾರ ಇವರೆಲ್ಲ. ಅದು ಹಾಳಿ ನೋಡಿ ಅರ್ಧ ಜೋಲ್ ಸುರ ಆತಿತ್ತು ನಮಗೆ. ಆದ್ರೂ ಮಸ್ತ್ ಟೇಸ್ಟ್ ಆಗ್ಯಾವ ಕರ್ದಂಟ ತಿಂದೆ ನಾನು. ಬ್ರೆಡ್ ಕ್ಯಾಮ್ರಾ ನಾ ಹೇಳ್ತೀನಿ ನೋಡ್ತೀವಿ. ನಾ ಎಲ್ಲಿ ಜೂನ್ದಾಗ ಐತಿ ಆಯ್ತು. ನಮ್ಮ ಚಿನ್ನಮ್ ಬಡೆ ಆಕಿನ ಬಡೆ ಸೇಮ್ ನೋಡು ಮಾಡು. ನಾವು ಮಾತಾಡ್ದೆಲ್ಲ ಬರ್ತದನಲ್ಲ. ಹಾಂ ಹಾಂ ಏನು ಮಾಡ್ಬಂದು ಅವ್ರದ್ದು ವಿಡಿಯೋ ಕಾಲ್ ಇದು ಸರಿ ವಿಡಿಯೋ ಕಾಲ್ದಾಗ ಅವ್ರಿಗೆ ತೋರಿಸೋಣ. ಏ ಫ್ರಂಟ್ ಕ್ಯಾಮ್ರಾ ತೆಗಿರ್ಲಿ ಕರ್ದೆಂಟು ಮನ್ಗಳು ಕರ್ದೆಂಟು ತೋರಿ ಆ ಮಾಡ್ರಿ ಏ ಇವ್ ತನಕ ದೇವ್ರ ದರ್ಶನ ತಗೊಂಡ್ವಿ, ಫೋಟೋ ಶೂಟ್, ಆಮೇಲೆ ಸ್ವೀಟ್ ತಿಂದ್ವಿ, ಆಮೇಲೆ ಇದು ರೀಲ್ಸ್ ಮಾಡಿದ್ವಿ, ಎಲ್ಲ ಮುಗೀತು. ಎಲ್ಲರೂ ಹೊಡ್ತಂತ ನೋಡ್ರಿ. ಈಗ ಸ್ವಲ್ಪ ಅದು ಶಾಪಿಂಗ್ ಹೊಂಟೇವಿ ಹೇಳಿದ್ನಲ್ಲ, ಬಟ್ಟೆ ಶಾಪ್ ಸ್ಟಾರ್ಟ್ ಆಗ್ಯದ ಅಂತೇಳಿ ಅಲ್ಲಿ ಹೊಂಟೀವಿ ನೋಡ್ರಿ. ನೀವೇ ಬರತ್ತೀರ ಈಗ ಶಾಪಿಂಗ್ ಮಾಡಕ್ಕೆ ಹೋದವ್ರು, ನೀವೇ ಬರತ್ತೀರ, ಮತ್ತು ಬೇರೆ ಯಾರೂ ಇಲ್ಲ. ಇಲ್ಲಿ ಬರೀ ಇಲ್ಕಲ್ ಸಾರಿ ಬರೀ ಸ್ಟೆಪ್ ಹತ್ತಿ ಸುಸ್ತಾಯ್ತತ್ತು. ಸಾರಿ ಅಷ್ಟೇ ಇತ್ತು, ಮತ್ತೇನು ಸಿಗಲ್ಲತ್ತ. ಬರೀ ಸಾರಿ ಅಷ್ಟೇ ಸಿಗ್ತಾವತ್ತ. ಬರೀ ಸಾರಿ ಸೆಕ್ಷನ್ ಇತ್ತು. ನಾವು ಲೆಗಿನ್ಸ್ ತೊಗೋಕತ್ ಬಂದಿದ್ವಿ. ನೋಡಕ್ಕೂ ಚಂದ ಇತ್ತಲ್ಲ. ರೇಟ್ ನೋಡಿ ಕಾಸ್ಟ್ಲಿ ಇರಬೇಕು. ರೇಟ್ ಏನು ನೋಡ್ಬೇಕು. ಹಾಂ ಸುಸ್ತಾಗಿ ಬಂದ ಕೇಸಿನ ಸ್ಟೆಪ್ ಏರಿ ಸುಸ್ತಾಗಿ ಹತ್ತು ಕೂತ್ಬಿಟ್ಟಾರ ನೋಡ್ರಿ. ಬಂದಿಲ್ಲಿ ರೆಸ್ಟ್ ತೊಗೊಳಕತ್ತಾರ. ಸೀರೆ ಮ್ಯಾಗ ಡಿಫ್ರೆಂಟ್. ಇವು ಕಮ್ಮಿ ಇರ್ಬೋದು ಅನ್ಸ್ತದೆ, ನೋಡಿದ್ರೆ ಗೊತ್ತಾಗುತ್ತೆ. ಏ 2,100 ಭಾಳ ಐತೆ ಇದಕ್ಕೆ. ಇದು ನಂಗೆ ಮಸ್ತ್ ಇಷ್ಟ ಆಯಿತು. ಅವ್ರು ಸಾರಿ ಅಂಗಡಿಯವ್ರು ಇಲ್ಲಿ ನೋಡ್ರಿ, ನಾವೇ ನೋಡೋದು, ನಾವೇ ತೊಗೊಳೋದು, ಹೋಗ್ಬಿಡೋದು. ಇಲ್ಲಿ ಬಂದಾರ ನೋಡ್ರಿ, ಅವ್ರ ಬದಲು ಇವರೇ ಒಂದು 50 ರೂಪಾಯಿ ಯಾವ ಬರ್ತದೆ ಅದು ಕೊಡ್ರಿ. ಹ್ಞೂ ನಮ್ದು ಅಲ್ಲ ಇಲ್ಲೇ ಇದ್ಬಿಡು ಸುಮ್ಮ ಮಾಡ್ಕೋತ. ಇವರೇ ನೋಡ್ರಿ ಸಾರಿ ಸೇಲ್ ಮಾಡೋರು. ಯಾರು ಬೇಕು ಬರ್ರಿ ಪಟ್ ಪಟ್. ಒಳಗೆ ಏನೋ ಒಂದು ನೋಡಕ್ಕೆ ಒಂದು ಕಡೆಗೆ ಒಂದು ಸಾರಿ ತಗೊಂಡೇ ಬಿಟ್ಟಿವಿ. ಬಿಡ್ಲಿಲ್ಲ ಸ್ಯಾಲ್ರಿ. ಯೂಟ್ಯೂಬ್ ಸ್ಯಾಲ್ರಿ ಆಲ್ರೆಡಿ ಖಾಲಿ ಆಗೈತಿ ಯಾವಾಗ ಬಂದಾಗಿ. ಮೇಡಮ್ ಮೀಟಾಗ ಯಾರು ನೋಡ್ರಿ ನಮ್ಗೆ. ಹೌದ್ರಿ ಇವ್ರವ್ವ ಬಂದಿದ್ರು. ಹಾಂ ರೀ ಮಾತಾಡಿಸಿ ಅಪ್ಪನ ಕರ್ಕೊಂಡ್ ಬಂದಿದ್ರು. ಬಂದಾಳೇನ್ರಿ ಅಂದೆ. ಬಂದಾಳ್ರಿ ಅಂದ್ರು. ಅದಕ್ಕೆ ಹೇಳಿಕತ್ತಿದ್ರು. ಇಲ್ಲ ಪಟ್ ಪಟ್ ಬೋಲೋ ಕ್ಯಾ ಚಾಯಿ. ಏನು ಬೇಕು ಹೇಳಿ ಪಟ್ಟನೆ. ಬೇಪುರಿ ಬೇಕಾ ಪಾನಿಪುರಿ ಬೇಕು? ಸೇವ್ಪುರಿ ಏನು ನಿನಗೆ? ಬೇಪುರಿ ಪಾನಿಪುರಿ ನಿನಗೆ? ಏ ಪುಷ್ಪ ನಿನಗೇನು? ಪಾನಿಪುರಿ ಬೇಕೆ? ಪಾನಿಪುರಿ ಇಲ್ಲ ರೀ. ನೀ ಪಾನಿಪುರಿ ಏನ ಏನಿ? ಏ ಇದು ಶಿವಪುರಿನಾ? ಹಿಂಗ ಪಾನಿಪುರಿ ಇದೆ ನೋಡ್ಲಿ ಇದು. ಪಾನಿಪುರಿ ಒಳಗೆ ಸೇವಾ ಹಾಕ್ಯಾರ. ಅಲ್ಲ ಪಾನಿಪುರಿ ಒಳಗೆ ಸೇವಾ ಹಾಕ್ಬಿಟ್ರೆ ಶಿವಪುರಿ ಅನ್ನೋದು. ಪಾನಿ ಒಳಗೆ ಪಾನಿಪುರಿ ಪುರಿ ಒಳಗೆ ಪಾನಿ ಹಾಕಿರಿ ಪಾನಿಪುರಿ. ತಗೋರ್ಲೆ ಒಂದು ತಿಂತೀನಿ. ದಿಲ್ಲಿ ಬಜಾರ್ ನೋಡು. ಬಾಗೇವಾಡಿ ದಿಲ್ಲಿ ಬಜಾರ್. ಅವರು ಹೋಗ್ತಾರೆ ನೋಡ್ರಿ, ನಾವು ಹೋಗ್ತೀವಿ. ಬಾಯ್ ಬಾಯ್. ಸ್ವಲ್ಪ ಹೇಳು.
ಎಲ್ಲರೂ ಹೋದ್ರು ನೋಡ್ರಿ ಫ್ರೆಂಡ್ಸ್ ಇರಮರ ಇಬ್ಬರು ಉಳ್ದೀವಿ ಆಕಿನೂ ಹೋಗ್ತಾಳೆ ಈಗ ಮನೆ ಬತ್ತೀಗ ತಿರುಗಿ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದು ಇಷ್ಟೋ ತನಕ ನೋಡ್ರಿ ಆ್ಯಕ್ಚುಲಿ ನೋಡ್ರಿ ನಂದು ಒಂದು ದೊಡ್ಡ ಅನಾಹುತ ಆಗೈತಿ ಏನಾಗೈತೆ ಅಂದ್ರೆ ಅನಾಹುತ ಅಂದ್ರೆ ಒಂದು ಫುಲ್ ನಮ್ದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ವಿ ನಾಳೆ ನಂದು ಮಾರ್ನಿಂಗ್ ಶಿಫ್ಟ್ ಇರಲ್ಲ ಇನ್ನು ಮುಗೀತು 10 days ಆಯ್ತಲ್ಲ 21 ಸ್ಟಾರ್ಟ್ ಆಗುತ್ತೆ ನಾಳೆ ಮಧ್ಯಾಹ್ನ ಡ್ಯೂಟಿ ಇರ್ತೈತಿ ಆರಾಮ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ನಮ್ಮ ಸುರ್ಕೊಂಬ ಕೂಡ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಬೇಕು ಬೆಳಗ್ಗೆ 9:30 ಬಿಟ್ಟರೆ ಆಯಿತು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 1 ಗಂಟೆ ಕದಲ್ಲಿ ಹೋಗಿ 2 ಗಂಟೆ ಡ್ಯೂಟಿಗೆ ಹೋಗ್ಬೇಕಂತ ನಾ ಪ್ಲ್ಯಾನ್ ಹಾಕ್ಕೊಂಡು ಇಲ್ಲೇ ಇದೀನಿ ನೋಡ್ರಿ ಬೈಗಡೆ ಊರಿಗೆ ಹೋಗೇ ಇಲ್ಲ ಬಟ್ ಅದು ಸ್ವಲ್ಪ ಡ್ಯೂಟಿ ಮ್ಯಾಗ ಪ್ರಾಬ್ಲಮ್ ಆಗಿಬಿಟ್ಟು ಒಬ್ಬರೆಲ್ಲ ಸ್ಟಾಪೆಲ್ಲ ಸಾಲ್ಟೇಜ್ ಅದ ನೋಡ್ರಿ ಹಾಗಾಗಿ ಮತ್ತೆ ವಾಪಸ್ ಮಾರ್ನಿಂಗ್ ಡ್ಯೂಟಿನೇ ಆಗ್ಬಿಟ್ಟಾರೆ ನಾಳೆ ಒಂದು ದಿವಸ ಅದಕ್ಕಾಗಿ ಏನು ಮಾಡಬೇಕು ಅಂತ ಚಿಂತೆ ಮಗೋದು ಕೂತಿರ್ತನ ಹಿಂಗೆ ಮಾಡಿ ಹೆಂಗಾರ ಮಾಡಿ ಹೋಗಬೇಕಲ್ಲ ಅದಕ್ಕೆ 8 ಗಂಟೆ ತನಕ ಹೋದ್ರಾಯ್ತು ಅಂತ ಹೇಳ್ಕೊಂಡು ನೋಡ್ರಿ ಸ್ಟಾಪಿಗೆ ಮುಂಜಾನೆ 6:30 ಜಲ್ದಿನೇ ನಶಿಕ್ನಾಗೆ ಹೋಗ್ತೀನಿ ಹೋಗಿ ಅಲ್ಲಿಂದ 8 ಗಂಟೆ ತನಕ ಡ್ಯೂಟಿಗೆ ಹೋಗಿ ರೀಚ್ ಆಗ್ತೀನಿ ನೋಡ್ರಿ ಊಟ ಅಂತೂ ಮಾಡಲ್ಲ ಸಾಯಂಕಾಲ ಒಪ್ಪತ್ತೈತೆ ನೋಡ್ರಿ ಶುಕ್ರವಾರ ಅದಕ್ಕೆ ಚಹಾ ಕುಡಿಯತ್ತೀನಿ ಚಹಾ ಕುಡಿ ಬರ್ರಿ ಟೈಮ್ ನೋಡ್ರಿ ತಿರುಗಿ ಎಷ್ಟು 12 ಗಂಟೆ ಹಾಕ್ಬತ್ತಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು ಡ್ಯೂಟಿಗೆ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್